ನಟಿ ಹಾಗೂ ರಿಯಾಲಿಟಿ ಶೋನ ಸ್ಪರ್ಧಿ ಇವರ ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿ ದುಡ್ಡಿಗಾಗಿ ಬೆದರಿಕೆ ಹಾಕಿರುವಂಥ ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿದೆ. ಬಾತ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮಹಿಳಾ ಸೆಲೆಬ್ರಿಟಿ ಕ್ರಿಕೆಟ್ ಟೂರ್ನಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಟೂರ್ನಿ ನಡೆದಿತ್ತು. ಈ ವೇಳೆ ಲೇಡೀಸ್ ವಾಶ್ರೂಮಿಗೆ ಹೋಗಿದ್ದಾಗ ರಹಸ್ಯವಾಗಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಯಾರೋ ಅಪರಿಚಿತ ವ್ಯಕ್ತಿ. ಆ ವಿಡಿಯೋ ಮತ್ತು ಫೋಟೋವನ್ನು ತೆಗೆದುಕೊಂಡು ನಟಿಗೆ ಬೆದರಿಕೆ ಹಾಕಿರೋದು. ನೀವು ದುಡ್ಡು ಕೊಡಬೇಕು, ಇಲ್ಲ ಅಂತಾದರೆ ನಿಮ್ಮ ಈ ವಿಡಿಯೋವನ್ನು ವೈರಲ್ ಮಾಡ್ತೀವಿ, ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಂದರೆ ನಟಿಯ ಸ್ನೇಹಿತೆಯ ಸೋಷಿಯಲ್ ಮೀಡಿಯಾ ಅಕೌಂಟಿಗೆ ಮೆಸೇಜ್ ಮಾಡಿ ಬೆದರಿಕೆ ಹಾಕಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟನ್ನು ನೋಡ್ತಾ ಇದ್ದೀವಿ. ಯಾರ ಮೇಲಾದರೂ ಅನುಮಾನ ಇದೆಯಂತ ನಟಿಗೆ? ರಕ್ಷತ್, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇಲ್ಲ. ಸಿಟಿ ಸೈಬರ್ ಪೊಲೀಸ್ ಠಾಣೆಗೆ ನಟಿ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಕೋರಮಂಗಲದಲ್ಲಿ. ಇತ್ತೀಚೆಗೆ ಮಹಿಳಾ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಡೆದಿತ್ತು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಲಾಗಿದೆ ಎನ್ನುವಂತ ಒಂದು ಆರೋಪ ಕೇಳಿಬಂದಿರುವಂತದ್ದು. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನ ಸಂದರ್ಭದ 2ನೇ ದಿನದಲ್ಲಿ ಶೌಚಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಖಾಸಗಿ ವಿಡಿಯೋವನ್ನ ಓರ್ವ ವ್ಯಕ್ತಿ ಚಿತ್ರೀಕರಣ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ತದನಂತರ ಆ ನಟಿಯ ಸ್ನೇಹಿತೆಯ ಇನ್ಸ್ಟಾ ಅಕೌಂಟ್ಗೆ ಆ ವಿಡಿಯೋಗಳನ್ನ ಕಳಿಸಿ ಆ ಮುಖಾಂತರವಾಗಿ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಹಣ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇನ್ಸ್ಟಾ ಮುಖಾಂತರವೇ ವಿಡಿಯೋ ಕಾಲ್ಗಳನ್ನ ಮಾಡುವ ಮೂಲಕ ಆತ ಕಾಟ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದ ಎನ್ನುವಂತ ಒಂದು ಆರೋಪ ಕೇಳಬಂದಿರುವಂತದ್ದು. ಇಲ್ಲಿನಲ್ಲಿ ಸಿಟಿ ಸೈಬರ್ ಪೊಲೀಸ್ ಠಾಣೆಗೆ ನಟಿ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಆಕೆಯಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಅಪರಿಚಿತ ವ್ಯಕ್ತಿಯಿಂದ ಸ್ವಾನ್ ಎನ್ನುವಂತಹ ಒಂದು ಅಕೌಂಟ್ ನಿಂದ ಈ ರೀತಿಯಾದಂತಹ ಮೆಸೇಜ್ ಬರ್ತಾ ಇದೆ ಎನ್ನುವಂತ ಒಂದು ಆರೋಪವನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ವಿಡಿಯೋವನ್ನ ಇಟ್ಟುಕೊಂಡು ಅವರಿಗೆ ಕಳಿಸೋದಾಗಿರ್ಬೋದು, ಜೊತೆಗೆ ಅದನ್ನ ಕಳಿಸೋದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಳದಷ್ಟು ಹಣವನ್ನ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತೀವಿ, ಜೊತೆಗೆ ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಹಾಕ್ತೀವಿ ಎನ್ನುವಂತ ಒಂದು ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.